ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಸಾಕಷ್ಟು ಹೆಣ್ಮಕ್ಳು ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ ಅಂಡ್ ತುಂಬಾ ಜನ ರಿಕ್ವೆಸ್ಟೆಡ್ ಮಾಡಿದಂತ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಏನ್ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ, ಸೊ ಬ್ರೆಸ್ಟ್ ಸೈಜ್ ನ ಹೇಗೆ ಡಿಕ್ರೀಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಇದು ತುಂಬಾ ಜನ ತುಂಬಾ ದಿನದಿಂದ ಕೇಳ್ತಾ ಇದ್ರಿ. ಸೊ ಯಾವ್ದಾರ ಒಂದು ಟಿಪ್ಸ್ ಇದ್ರೆ ಹೇಳಿ, ಅಥವಾ ಏನಾದ್ರು ಮೆಡಿಸನ್ ಇದೆಯಾ, ಅಥವಾ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ, ಸೊ ಹೀಗೆಲ್ಲ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದಷ್ಟು ಇನ್ಫಾರ್ಮೇಶನ್ ನನಗೆ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನಾನು ಹೇಳುವಂತ ಟಿಪ್ಸ್ ನ ನೀವು ಮನೇಲೆ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಬ್ರೆಸ್ಟ್ ಸೈಜ್ ನ ನೀವು ಡಿಕ್ರೀಸ್ ಮಾಡ್ಕೋಬಹುದು. ಓಕೆನಾ, ಬಟ್ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಬೇಕು. ಸೊ ಅದೆಲ್ಲದ್ರ ಬಗ್ಗೆ ಡಾಕ್ಟರ್ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇವತ್ತು. ಸೊ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ. ಸೊ ನೀವೇನಾದ್ರು ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಯಾರು ಆಲ್ರೆಡಿ ತುಂಬಾ ಜನ ಫೇಸ್ ಮಾಡ್ತಿದ್ರೆ, ಸೊ ಅವ್ರಿಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ, ಸೊ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬಿಡಿ. ಓಕೆನಾ, ಸೊ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಹೇಳೋ ಇನ್ಸ್ಟ್ರಕ್ಷನ್ ಅಥವಾ ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಇನ್ಕಂಪ್ಲೀಟ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ ಕೊಡಿ. ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ಫ್ರೀ ಆಗಿ ನೋಡಬಹುದು. ಓಕೆನಾ, ಬನ್ನಿ ಹಾಗಾದ್ರೆ ತಡ ಮಾಡ್ತಾ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಬ್ರೆಸ್ಟ್ ಸೈಜ್ ಪ್ರಾಬ್ಲಮ್ ನ ಅಂದ್ರೆ ತುಂಬಾ ಇನ್ಕ್ರೀಸ್ ಆಗ್ಬಿಟ್ಟಿರುತ್ತೆ. ತುಂಬಾ ಏನೋ ಚಿಕ್ಕ ವಯಸ್ಸಿಗೆ ತುಂಬಾ ನಿಮ್ಗೆ ಈ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಏಜ್ ಲಿಮಿಟ್ ಅನ್ನೋದೇ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಫೇಸ್ ಮಾಡ್ತಾ ಇರ್ತೀರಾ. ಸೊ ಸರಿಯಾಗಿ ಬಟ್ಟೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ತುಂಬಾ ರ್ಯಾಶಸ್ ಆಗ್ತಾ ಇರುತ್ತೆ, ತುಂಬಾ ನಿಮಗೆ ಇಚ್ಚಿಂಗ್ ತರ ಅನ್ಸಿರುತ್ತೆ, ಬರ್ನಿಂಗ್ ಅನ್ಸಿರುತ್ತೆ, ಮತ್ತೆ ಸ್ಮಾಲ್ ಬಂಪ್ಸ್ ಗಳೆಲ್ಲ ಆಗ್ತಿರುತ್ತೆ. ಸೊ ಈ ರೀತಿ ತುಂಬಾ ಅಂದ್ರೆ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ತುಂಬಾ ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತೀರಾ ಅಲ್ವಾ. ಯಾಕೆ ಸೈಜ್ ತುಂಬಾ ಬೇಗನೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕೆಲವೊಂದಷ್ಟು ರೀಸನ್ ಗಳಿಂದ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಸೊ ಈ ರೀಸನ್ ನ ಫಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಆಮೇಲೆ ನೀವು ಹೇಗೆ ರಿಡ್ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಓಕೆ, ಯಾವ ಪಾಯಿಂಟ್ ಇಂದ ಈ ರೀತಿ ಪ್ರಾಬ್ಲಮ್ ಆಗಿದೆ ಅನ್ನೋದು ಫಸ್ಟ್ ನಾವು ತಿಳ್ಕೋಬೇಕಾಗುತ್ತೆ. ಡಾಕ್ಟರ್ ಪ್ರಕಾರ ಮೇನ್ ಆಗಿ 6 ರೀಸನ್ ಗಳಿಂದ ಸೊ ಬ್ರೆಸ್ಟ್ ಸೈಜ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗಿರುತ್ತೆ. ಓಕೆ, ಯಾವೆಲ್ಲ ರೀಸನ್ ಗಳಿಂದ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಜನರಲಿ ಜೆನೆಟಿಕ್ ರೀಸನ್ ಇಂದ ನಿಮ್ಗೆ ಈ ಒಂದು ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ತಿದ್ದೀರಾ. ಲೈಕ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಪೇರೆಂಟ್ ಅಂದ್ರೆ ನಿಮ್ಮ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಜೆನೆಟಿಕ್ ಇಂದ ಈ ಒಂದು ಪ್ರಾಬ್ಲಮ್ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್ ಬಂದು ಈಸ್ಟ್ರೋಜನ್ ಹಾರ್ಮೋನ್ ಇಂದ. ಸೊ ಈಸ್ಟ್ರೋಜನ್ ಹಾರ್ಮೋನ್ ತುಂಬಾ ಜಾಸ್ತಿ ನಿಮ್ಮ ಬಾಡಿನಲ್ಲಿ ಪ್ರೊಡಕ್ಷನ್ ಆಗ್ತಿತ್ತು, ಸೊ ಪ್ರೊಡ್ಯೂಸ್ ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ಈ ಒಂದು ರೀಸನ್ ಇಂದಲೂ ಕೂಡ ಓವರ್ ಆಗಿ ಅಂತ ಹೇಳಿದ್ರೆ ನೀವು ಆಟೋಮೆಟಿಕ್ ಆಗಿ ಬ್ರೆಸ್ಟ್ ಸೈಜ್ ಅನ್ನೋದು ತುಂಬಾನೇ ಬೇಗನೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಥರ್ಡ್ ರೀಸನ್ ಬಂದು ಹಾರ್ಮೋನಲ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಸೊ ಹಾರ್ಮೋನಲ್ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಲೈಕ್ ಥೈರಾಯ್ಡ್ ಇರ್ಬೋದು, PCOD. ಸೊ ಇದರಿಂದ ನೀವು ವೇಟ್ ಗೇನ್ ಎಲ್ಲ ತುಂಬಾ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ವೇಟ್ ಗೇನ್ ಇಂದ ಅಂದ್ರೆ ಈ ಒಂದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದ ವೇಟ್ ಗೇನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನೋದು ತುಂಬಾ ಬೇಗನೆ ಇನ್ಕ್ರೀಸ್ ಆಗಿರುತ್ತೆ. ಫೋರ್ತ್ ಒನ್ ಟಿಶ್ಯೂಸ್ ಇಂದ ಫ್ಯಾಟ್. ಸೊ ಅಲ್ಲಿ ಆ ಒಂದು ಏರಿಯಾದಲ್ಲಿ ಏನಾದ್ರು ಫ್ಯಾಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ಅಂಡ್ ಫಿಫ್ತ್ ಒನ್ ಪ್ರೆಗ್ನೆನ್ಸಿ. ಸೊ ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಡ್ಯೂರಿಂಗ್ ಪೀರಿಯಡ್ ಅಲ್ಲಿ ಸೊ ನೀವು ವೇಟ್ ಗೇನ್ ಆಗಿರ್ತೀರಾ. ಸೊ ಅವಾಗ ಹಾರ್ಮೋನ್ಸ್ ಎಲ್ಲದೂ ಕೂಡ ಇಂಬ್ಯಾಲೆನ್ಸ್ ಆಗ್ತಿರತ್ತೆ. ಸೊ ನಿಮ್ಗೆ ಹೇಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರತ್ತೆ, ಸೊ ಹಾಗೇನೆ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಕೂಡ ಬಂದಿರುತ್ತೆ. ಸೊ ಆಗ ನಿಮ್ಗೆ ಫುಲ್ ಬ್ರೆಸ್ಟ್ ಎಲ್ಲದೂ ಕೂಡ, ಸೊ ಆಗ ನಿಮ್ಗೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ಅಂಡ್ ಲಾಸ್ಟ್ ಒನ್ ಸಿಕ್ಸ್ ಒನ್ ಬಂದ್ಬಿಟ್ಟು, ಸೊ ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಏನಾದ್ರು ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ಅವಾಗ್ಲೂ ಕೂಡ ನಿಮ್ಗೆ ಬ್ರೆಸ್ಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗಿರುತ್ತೆ. ಓಕೆನಾ, ನೀವು ಕೇಳ್ಬೋದು ನಾವು ಪ್ರೆಗ್ನೆಂಟ್ ಆಗಿಲ್ಲ, ಬ್ರೆಸ್ಟ್ ಫೀಡಿಂಗ್ ಮದರು ಇಲ್ಲ, ಸೊ ಆಲ್ರೆಡಿ ನಮ್ಗೆ ಮಗು ಕೂಡ ಎಲ್ಲ ಆಗಿದೆ, ಸೊ ಆದ್ರೂ ಕೂಡ ನಮ್ಮ ಬ್ರೆಸ್ಟ್ ಸೈಜ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಸೊ ನಾನು ಹೇಳ್ತಾ ಇಲ್ವಾ, ನೀವು ಪ್ರೆಗ್ನೆಂಟ್ ಆಗಿದ್ದಾಗ ನಿಮ್ಮ ಬ್ರೆಸ್ಟ್ ಸೈಜ್ ಏನಾದ್ರು ಇನ್ಕ್ರೀಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅದು ಹಾಕಿನೇ ಕಂಟಿನ್ಯೂ ಆಗ್ತಾ ಬಂದಿರುತ್ತೆ. ಓಕೆನಾ, ಹೀಗೆ ಈ 6 ಮೇನ್ ರೀಸನ್ ಗಳಿಂದ ಸೊ ಯಾರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ರೀಸನ್ ಇಂದ ನಿಮ್ಗೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ಓಕೆನಾ, ಈ 6 ರೀಸನ್ ಅಲ್ಲಿ ಸೊ ಯಾವ ರೀಸನ್ ಇಂದ ನಿಮ್ಗೆ ಆಗಿದೆ ಅಂತ ಹೇಳಿ ಇವಾಗ ನಿಮ್ಗೆ ಅರ್ಥ ಆಗಿದೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈಗ ಹೇಗೆ ಬ್ರೆಸ್ಟ್ ಸೈಜ್ ನ ರಿಡ್ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ ಬಂದು ಬಾಡಿ ಫ್ಯಾಟ್ ರೆಡ್ಯೂಸ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ನೀವೇನಾದ್ರು ತುಂಬಾ ಓವರ್ ಗೇನ್ ಆಗಿ ವೇಟ್ ಗೇನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ವೇಟ್ ಲಾಸ್ ಮಾಡ್ಕೋಬೇಕು. ಸೊ ನೀವು ತುಂಬಾ ಗೇನ್ ಆಗಿದ್ದಾಗ ನಿಮ್ಮ ಬಾಡಿನಲ್ಲಿ ಫ್ಯಾಟ್ ಅನ್ನೋದು ತುಂಬಾನೇ ಆಗಿರುತ್ತೆ. ಓಕೆನಾ, ಸೊ ಫ್ಯಾಟ್ ಎಲ್ಲದೂ ಕೂಡ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಫ್ಯಾಟ್ ಅದು ಕೂಡ ಕಡಿಮೆ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಬ್ರೆಸ್ಟ್ ಅಲ್ಲಿ ಇರುವಂತಹ ಫ್ಯಾಟ್ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಆಗ ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನೋದು ಕೂಡ ಫುಲ್ ಡಿಕ್ರೀಸ್ ಆಗುತ್ತೆ. ಓಕೆನಾ, ಸೊ ಇದು ತುಂಬಾ ಮೇನ್ ಇಂಪಾರ್ಟೆಂಟ್. ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಬಾಡಿ ಫ್ಯಾಟ್ ನ ಅವರು ರಿಡ್ಯೂಸ್ ಮಾಡೋದಕ್ಕೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ, ಸೊ ಹೇಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನೀವು ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಅಥವಾ ಡೈರಿ ಫುಡ್ ತಿನ್ನೋದಾಗಿರೋದು, ಅಥವಾ ತುಂಬಾ ನೀವು ಆಯಿಲಿ ಫುಡ್ಗಳು, ಸೊ ಈ ರೀತಿನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಸೊ ಪ್ರಾಪರ್ ಆಗಿ ಒಳ್ಳೆ ಕಾರ್ಬೋಹೈಡ್ರೇಟ್ ಆಗಿರೋದು, ಪ್ರೋಟೀನ್ ಫುಡ್ಸ್, ಕಾರ್ಬೋಹೈಡ್ರೇಟ್ ಫುಡ್ಸ್, ಸೊ ಹೀಗೆ ನೀವು ಡಯಟ್ ಚಾರ್ಟ್ ನ ಮೇಂಟೈನ್ ಮಾಡಬೇಕು. ಆಲ್ರೆಡಿ ಚಾನಲ್ ನಲ್ಲಿ ನಾನು ವೇಟ್ ಗೇನ್ ಹೇಗೆ ರಿಡ್ಯೂಸ್ ಮಾಡ್ಕೋಬೇಕು, ಸೊ ವೇಟ್ ಲಾಸ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ಬೇಕಾದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಆ ವಿಡಿಯೋನ ನೋಡಿ. ಇಲ್ಲ ಅಂತ ಹೇಳಿದ್ರೆ
ಸೊ ಸಾಕಷ್ಟು ವಿಡಿಯೋಸ್ಗಳು ನಿಮ್ಗೆ ಸಿಗುತ್ತೆ, ಆನ್ಲೈನ್ ಅಲ್ಲಿ ಕೂಡ ಸರ್ಚ್ ಮಾಡಿ ಅಥವಾ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಹೇಗೆ ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಅವ್ರು ಪ್ರಾಪರ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಆ ರೀತಿನಲ್ಲಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಮಸಾಜ್ ಮಾಡುವಂತದ್ದು, ಓಕೆನಾ. ಸೊ ನಿಮ್ಮ ಬ್ರೆಸ್ಟ್ ಸೈಜ್ ಏನ್ ತುಂಬಾ ಇನ್ಕ್ರೀಸ್ ಇರತ್ತಲ್ಲ, ಸೊ ಆ ಏರಿಯಾದಲ್ಲಿ ನೀವು ಮಸಾಜ್ ಮಾಡ್ಬೇಕಾಗತ್ತೆ. ಸೊ ಮಸಾಜ್ ಮಾಡೋದ್ರಿಂದ ಫ್ಯಾಟ್ ಎಲ್ಲದು ಕೂಡ ಫುಲ್ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಮಸಾಜ್ ಮಾಡ್ಲಿಕ್ಕೆ ಬೇಕಾದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡಬಹುದು ಅಥವಾ ಆಲ್ಮಂಡ್ ಆಯಿಲ್ ಯೂಸ್ ಮಾಡಬಹುದು. ಎರಡರಲ್ಲಿ ಯಾವ್ದಾದ್ರು ಕೂಡ ಯೂಸ್ ಮಾಡಿ. ಸೊ ಅದು ನಿಮ್ಮ ಸ್ಕಿನ್ ಕೂಡ ಒಳ್ಳೇದಾಗುತ್ತೆ, ಅದೇ ರೀತಿ ರ್ಯಾಶಸ್ ಏನು ಕೂಡ ಆಗೋದಿಲ್ಲ. ಸೊ ನೀವು ಮಸಾಜ್ ಮಾಡ್ಬೇಕಾದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನೀವು ಮಸಾಜ್ ಮಾಡ್ಬೇಕು, ಓಕೆನಾ. ಸೊ ಡೌನ್ ವಾರ್ಡ್ ಅಲ್ಲಿ ಮಾಡೋದಲ್ಲ, ಅಪ್ವರ್ಡ್ ಅಲ್ಲಿ ನೀವು 10 to 15 minutes ಅಥವಾ 10 to 20 minutes ವರೆಗೂ ಕೂಡ ನೀವು ನೀಟಾಗಿ ಪ್ರಾಪರ್ ಆಗಿ ಮಾಡಿದ್ರಿ, ಎವ್ರಿ ಡೇ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಬೇಗನೆ ಒಂದು ಮಸಾಜ್ ಮಾಡಿದ್ರೆ ಫ್ಯಾಟ್ ಎಲ್ಲದು ಕೂಡ ಫುಲ್ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅವಾಗ ಬ್ರೆಸ್ಟ್ ಸೈಜ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ಮಸಾಜ್ ನ ನೀವು 3 to 4 months ವರೆಗೂ ಕೂಡ ದಿನದಲ್ಲಿ 2 times ಮಾಡ್ಬೇಕು, ಓಕೆನಾ. ಸೊ 2 times ಮಾಡಿದ್ರಿ ಅಂತ ಹೇಳಿದ್ರೆ ಸಾಕು, ಅವಾಗ ನಿಮ್ಗೆ ಬೇಗನೆ ಕ್ಯೂರ್, ಸೊ ಅವಾಗಲೇ ಬೇಗ ನಿಮಗೆ ರೆಡ್ಯೂಸ್ ಆಗುತ್ತೆ ಅಂಡ್ ರಿಸಲ್ಟ್ ಕೂಡ ಬೇಗನೆ ಸಿಗುತ್ತೆ. ಅಂಡ್ ಥರ್ಡ್ ಒನ್, ಒಮೆಗಾ 3 ರಿಚ್ ಫುಡ್ ಗಳನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ರೆಸ್ಟ್ ಅಲ್ಲಿ ಇರುವಂತಹ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಅಂಡ್ ಆಲ್ಸೋ ಬಾಡಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈಸ್ಟ್ರೋಜನ್ ಹಾರ್ಮೋನ್ ಇಂದ ನಿಮಗೆ ಬ್ರೆಸ್ಟ್ ಸೈಜ್ ಕೂಡ ಇನ್ಕ್ರೀಸ್ ಆಗೋ ರೀಸನ್ಸ್ ಇದೆ ಅಂತ ಹೇಳಿ. ಸೊ ಈ ಒಂದು ಒಮೆಗಾ 3 ರಿಚ್ ಫುಡ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಈಸ್ಟ್ರೋಜನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ, ಆ ಹಾರ್ಮೋನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನೀವು ನಿಮ್ಗೆ ನಾನ್ ವೆಜ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ವೆಜ್ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಸೊ ನಾನ್ ವೆಜ್ ನೀವು ತಿಂತೀನ ಅಂತ ಹೇಳಿದ್ರೆ ಫಿಶ್ ಅಲ್ಲಿ ತುಂಬಾ ಚೆನ್ನಾಗಿ ಹೈ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು, ಲೈಕ್ ಸಾಲ್ಮನ್, ಟೂನಾ ಫಿಶ್. ಸೊ ಅದರಲ್ಲಿ ತುಂಬಾ ಹೈ ಲೆವೆಲ್ ಅಲ್ಲಿ ಸಿಗುತ್ತೆ. ನೀವು ವೆಜಿಟೇರಿಯನ್ ಏನಾರು ಆಗಿದ್ದೀರಾ ಅಂತ ಹೇಳಿದ್ರೆ ಸೋಯಾಬೀನ್ ಮತ್ತೆ ವಾಲ್ನಟ್ಸ್ ಅಲ್ಲಿ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನೀವು ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಕೂಡ ನೀವು ಯೂಸ್ ಮಾಡಬಹುದು. ಸೊ ನಿಮ್ಗೆ ಎರಡೂ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸೊ ನೀವು ಸಪ್ಲಿಮೆಂಟ್ಸ್ ನ ನೀವು ತಗೋಬಹುದು, ಓಕೆನಾ. ಅಂದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ನೀವು ಸಪ್ಲಿಮೆಂಟ್ಸ್ ನ ಕೂಡ ತಗೋಬಹುದು. ಒಮೆಗಾ 3 ಸಪ್ಲಿಮೆಂಟ್ಸ್ ನಿಮಗೆ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಸಪ್ಲಿಮೆಂಟ್ಸ್ ಕೂಡ ಅಂದ್ರೆ ಟ್ಯಾಬ್ಲೆಟ್ ಕೂಡ ನೀವು ಯೂಸ್ ಮಾಡಬಹುದು, ಬಟ್ ನೀವು ಓನ್ ಆಗಿ ಚೂಸ್ ಮಾಡಿ ಹೋಗ್ಬಿಡಿ, ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಗೆ ಕೊಡ್ತಾರೆ, ಓಕೆನಾ. ಸೊ ಇದು ಒಂದು ಥರ್ಡ್ ಒನ್. ಅಂಡ್ ಫೋರ್ತ್ ಒನ್, ಗ್ರೀನ್ ಟೀ ಕುಡಿಯೋದ್ರಿಂದ ನಿಮ್ಗೆ ಬ್ರೆಸ್ಟ್ ಸೈಜ್ ಕೂಡ ಕಡಿಮೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಇದು ತುಂಬಾ ಆಂಟಿ ಆಕ್ಸಿಡೆಂಟ್ ರಿಚ್ ಪ್ರಾಪರ್ಟಿ ಆಗಿರೋದ್ರಿಂದ, ಇದರಲ್ಲಿ ತುಂಬಾ ರಿಚ್ ಆಗಿರೋದ್ರಿಂದ ನಿಮ್ಗೆ ಫ್ಯಾಟ್ ಬೇಗನೆ ರಿಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ನಾರ್ಮಲ್ ಟೀ ಕುಡಿಯೋಕ್ಕಿಂತ ಈ ರೀತಿ ಗ್ರೀನ್ ಟೀನ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ಗೂ ಕೂಡ ಒಳ್ಳೇದು ಅಂಡ್ ಆಲ್ಸೋ ನಿಮ್ಗೆ ಬಾಡಿ ಕೂಡ ಒಳ್ಳೇದು ಅಂತಾನೆ ಹೇಳ್ಬೋದು. ತುಂಬಾ ಫಿಟ್ ಆಗಿರ್ತೀರಾ, ತುಂಬಾ ಯಂಗ್ ಆಗು ಕೂಡ ಕಾಣ್ತೀರಾ. ಈ ಗ್ರೀನ್ ಟೀನ ನೀವು ದಿನದಲ್ಲಿ 2 to 3 times ನೀವು ಕುಡಿಬೇಕಾಗತ್ತೆ, ಓಕೆನಾ. ಸೊ ನೀವು 3 to 4 months ಅಥವಾ ನೀವು ರೆಗ್ಯುಲರ್ ಆಗಿ ನೀವು ಕುಡಿತಾನೆ ಇದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಬ್ರೆಸ್ಟ್ ಸೈಜ್ ಕೂಡ ಇನ್ಕ್ರೀಸ್ ಆಗೋದಿಲ್ಲ ಅಂಡ್ ಆಲ್ಸೋ ಬಾಡಿ ಫ್ಯಾಟ್ ಕೂಡ ಆಗೋದಿಲ್ಲ. ಸೊ ಎಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ. ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀವು ಇದನ್ನ ದಿನದಲ್ಲಿ 2 to 3 times ನೀವು ಎವ್ರಿ ಡೇ ಕುಡಿಬೇಕಾಗತ್ತೆ. ಅಂಡ್ ಫಿಫ್ತ್ ಒನ್ ಒಂದು ಫ್ಲಾಕ್ ಸೀಡ್ಸ್ ಯೂಸ್ ಮಾಡುವಂತದ್ದು, ಓಕೆನಾ. ಸೊ ನೀವು ಫ್ಲಾಕ್ ಸೀಡ್ಸ್ ನ ನೀವು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಬ್ರೆಸ್ಟ್ ಸೈಜ್ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ 1 glass ವಾರ್ಮ್ ವಾಟರ್ ಗೆ 2 to 3 spoon ಅಷ್ಟು ನೀವು ಫ್ಲಾಕ್ ಸೀಡ್ಸ್ ನ ಹಾಕಿ 1 hour ಅಥವಾ 1.5 hour ಹಾಗೇನೆ ಬಿಡಿ, ಓಕೆನಾ. ಸೊ ಅದಾದ್ಮೇಲೆ ನೀವು ಫಿಲ್ಟರ್ ಮಾಡಿ ಆ ನೀರ್ನ ನೀವು ಕುಡಿರಿ, ಓಕೆನಾ. ಸೊ ಇದನ್ನ ಈ ನೀರ್ನ ಸೊ ಈ ಒಂದು ಫ್ಲಾಕ್ ಸೀಡ್ಸ್ ಇರುವಂತ ನೀರ್ನ ನೀವು ದಿನದಲ್ಲಿ 2 to 3 times ನೀವು ಕುಡಿದ್ರಿ ಅಂತ ಹೇಳಿದ್ರೆ ಎವ್ರಿ ಡೇ. ಸೊ ಇದನ್ನ ನೀವು 3 to 4 months ವರೆಗೂ ಕೂಡ ಪ್ರಾಪರ್ ಆಗಿ ಮಾಡಬೇಕು. ಸೊ ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಬ್ರೆಸ್ಟ್ ಸೈಜ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಂಡ್ ಆಲ್ಸೋ ಬಾಡಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಅಂಡ್ 6th one ಬಂದು ಶುಂಠಿ ಟೀ. ಸೊ ಈ ಶುಂಠಿ ಟೀ ಕುಡಿಯೋದ್ರಿಂದ ಕೂಡ ಬ್ರೆಸ್ಟ್ ಸೈಜ್ ಬೇಗನೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಅಷ್ಟೇ ತುಂಬಾ ರಿಚ್ ಆಗಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೊಂದು ಆಗಿರೋದ್ರಿಂದ ಸೊ ಇದರಲ್ಲಿ ಆ ಒಂದು ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಬ್ರೆಸ್ಟ್ ಸೈಜ್ ಬೇಗನೆ ಕಡಿಮೆ ಆಗುತ್ತೆ. ಸೊ ಇದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಬರೀ ಶುಂಠಿನ ನೀವು ಗ್ರೇಟ್ ಮಾಡ್ಬೇಕಂದ್ರೆ ತುರ್ಕೋಬೇಕು. ಸೊ 1 inch ಅಷ್ಟು ನೀವು ತುರ್ಕೊಂಡು ಸೊ ಅದನ್ನ ನೀವು ಬಾಯ್ಲ್ ಮಾಡಿ, ಓಕೆನಾ. ಸೊ ನಿಮ್ಗೆ ಎಷ್ಟು ಗ್ಲಾಸ್ ಅಲ್ಲಿ ನೀವು 1 glass ಕುಡಿತೀರಾ ಅಂತ ಹೇಳಿದ್ರೆ 1 glass ನೀರ್ನ ಹಾಕಿ ಒಂದು 5 to 6 minutes ವರೆಗೂ ಕೂಡ ಜೋರಾಗಿ ಅದನ್ನ ಚೆನ್ನಾಗಿ ಅದನ್ನ ಕುದಿಸ್ಕೊಡಿ. ಅಂಡ್ ನೆಕ್ಸ್ಟ್ ಅದನ್ನ ಫಿಲ್ಟರ್ ಮಾಡಿ ಅದು ಕೂಲ್ ಆದ್ಮೇಲೆ ನೀವು ಅದನ್ನ ಯೂಸ್ ಮಾಡಿ, ಅಂದ್ರೆ ಅದನ್ನ ಡ್ರಿಂಕ್ ಮಾಡಿ ಕುಡೀರಿ, ಓಕೆನಾ. ಈ ಶುಂಠಿ ಟೀನ ನೀವು ದಿನದಲ್ಲಿ 2 to 3 times ವರೆಗೂ ಕೂಡ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಬ್ರೆಸ್ಟ್ ಸೈಜ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನು ಅಷ್ಟೇ 3 to 4 months ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಮಾಡಬೇಕು. ಸೊ ಒಂದಿನ ಕೊಟ್ಟು ನೆಕ್ಸ್ಟ್ ಹಾಗೆ ಸ್ಕಿಪ್ ಮಾಡೋದು ಅಥವಾ ದಿನದಲ್ಲಿ 3 times ಹೇಳಿದೀನಿ ಸೊ 1 time ಕುಡಿಯೋದು ಹಾಗೆ ಮಾಡೋ ಹಾಗಿಲ್ಲ. 2 to 3 times ಅಥವಾ ಬೆಳಿಗ್ಗೆ ಅಥವಾ ಬೆಳಿಗ್ಗೆ और ಸಂಜೆ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸೊ ದಿನದಲ್ಲಿ 2 to 3 times ಅಷ್ಟು ನೀವು ಕುಡಿಬೇಕಾಗತ್ತೆ, ಓಕೆನಾ. ಸೊ ಅವಾಗ ನಿಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ. ಅಂಡ್ ಲಾಸ್ಟ್ 7th one ಬಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಮಾಡುವಂತದ್ದು, ಓಕೆನಾ. ಸೊ ಸಿಂಪಲ್ ಆಗಿ ಬ್ರೆಸ್ಟ್ ಸೈಜ್ ಕಡಿಮೆ ಮಾಡುವಂತ ಎಕ್ಸರ್ಸೈಸ್ ನಿಮ್ಗೆ ಎಲ್ಲಾ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಸರ್ಚ್ ಮಾಡಿ ನೀವು ಎಕ್ಸರ್ಸೈಸ್ ಮಾಡಿ, ಸಿಂಪಲ್ ಆಗಿರೋದನ್ನು ಮಾಡಿ, ಆಮೇಲೆ ಹೋಗ್ತಾ ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಹಾರ್ಡ್ ಇರೋದು ಕೂಡ ಮಾಡಿ. ಸೊ ಎಕ್ಸರ್ಸೈಸ್ ಮಾಡೋದ್ರಿಂದ ಬಾಡಿ ಫ್ಯಾಟ್ ಬೇಗನೆ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ನೀವೇನ್ ನಾನು ಹೇಳ್ತಾ ಇಲ್ಲ. ಸೊ ಇದಷ್ಟು ನೀವು ಪ್ರಾಪರ್ ಆಗಿ 3 to 4 months ನೀವು ಕಂಟಿನ್ಯೂಸ್ ಆಗಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಬ್ರೆಸ್ಟ್ ಸೈಜ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ, ಓಕೆನಾ. ಸೊ ಇದು ನಾನು ಓನ್ ಆಗಿ ಹೇಳ್ತಾ ಇಲ್ಲ, ಡಾಕ್ಟರ್ ಹೇಳಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಸೊ ಅದರಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೋಗಿ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ತೀರಲ್ವಾ, ಸೊ ಡಾಕ್ಟರ್ ಇದನ್ನೇ ಹೇಳುವಂತದ್ದು, ಓಕೆನಾ.
ಸೊ ಇದು ನಿಮ್ಗೆ ಫ್ರೀ ಆಗಿ ಸಿಕ್ಕಿದೆ ನನ್ನ ಚಾನಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಈ 7 ಮೆಥಡ್ ನ ನಾವು ಫಾಲೋ ಮಾಡ್ಬೇಕಾ ಅಂತ ಹೇಳಿದ್ರೆ, ಸೊ ಎಷ್ಟು ನಿಮ್ಗೆ ಸಾಧ್ಯ ಆಗುತ್ತೋ ಅಷ್ಟನ್ನ ನೀವು ಫಾಲೋ ಮಾಡ್ಬೇಕು. ಸೊ ಮೊದಲನೇದು ನೀವು ಎಕ್ಸರ್ಸೈಸ್ ಅಂತೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಅಂಡ್ ಫುಡ್ ಕಂಟ್ರೋಲ್ ಮಾಡ್ಬೇಕು. ಅಂಡ್ ನಾನು ಹೇಳಿದಾಗೆ ಟೀ ಗಳನ್ನೆಲ್ಲ ಕುಡಿರಿ. ಸೊ ಮಸಾಜ್ ಮಾಡಿ. ಸೊ ಎಲ್ಲದೂ ಕೂಡ ಮಾಡಿದ್ರಿ ಅಂತ ಹೇಳಿದ್ರೆ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ತುಂಬಾ ಜನ ಕೇಳ್ತಿದ್ರಿ, ಸೊ ಬ್ಲಡ್ ಸೈಜ್ ಏನಾದ್ರು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ಮೆಡಿಸಿನ್ಸ್ ಏನಾದ್ರು ಇದೆಯಾ ಅಥವಾ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಅಂತ ಹೇಳಿ. ಸೊ ಆ ರೀತಿನಲ್ಲಿ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಇಲ್ಲ. ಸೊ ನಿಮ್ಗೆ ಸುಮ್ನೆ ಏನಾದ್ರು ಹೇಳ್ಬೋದು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ. ಸೊ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಸೊ ಅದು ಯಾವ್ದು ಕೂಡ ಬೇಡ ಅಂತ ಹೇಳಿದ್ರೆ ಡಾಕ್ಟರ್, ನೀವು ಇದನ್ನೇ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಓಕೆನಾ. ಸೊ ಸುಮ್ನೆ ಮಾತ್ರೆ ತಗೊಳ್ಳುವಂತದ್ದು ಅಥವಾ ಯಾವ್ದೊಂದು ಆಯಿಲ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಮಸಾಜ್ ಮಾಡುವಂತದ್ದು ಅಥವಾ ಯಾವ್ದೊಂದು ಜ್ಯೂಸ್ ಹೇಳಿದಾರೆ ಅಂತ ಹೇಳಿ ಅದನ್ನ ಕುಡಿಯುವಂತದ್ದು. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಏನ್ ನಾನು ಹೇಳಿದೀನಿ, ಈ ಒಂದು ಟಿಪ್ಸ್ ಏನ್ ಹೇಳಿದೀನಿ, ಎಷ್ಟು ಮೆಥಡ್ ಹೇಳಿದೀನಿ, 7 ಮೆಥಡ್ ಹೇಳಿದೀನಲ್ಲ, ಸೊ ಅದನ್ನ ಪ್ರಾಪರ್ ಆಗಿ 3 to 4 ಮಂತ್ಸ್ ನೀವು ಫಾಲೋ ಮಾಡಿ ಸಾಕು. ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಕೂಡ ಫಿಟ್ ಆಗುತ್ತೆ, ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಏನ್ ಬ್ಲಡ್ ಸೈಜ್ ತುಂಬಾ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರಲ್ಲ, ಎಲ್ಲದೂ ಕೂಡ ರೆಡ್ಯೂಸ್ ಆಗಿ ನಾರ್ಮಲ್ ಆಗಿ ಆಗ್ತೀರಾ, ಓಕೆನಾ. ಸೊ ಏನೋ ಡೌಟ್ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ತುಂಬಾ ಜನರಿಗೆ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗೋದು. ಸೊ ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ ಕೂಡ ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ. ಅಂಡ್ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.